ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಯಾಕೆ? ನಿನ್ ಕಟ್ಕೊಂಡ್ ನನ್ ಜೀವನನೇ ಹಾಳಾಗೋಯ್ತು. ಲೇ, ನಿನ್ ಕಟ್ಕೊಂಡ್ ನಾನೇನ್ CM PM ಆಗಿದ್ದೀನೇನೆ? ಕಸ ಗುಡಿಸ್ತಿಲ್ವೇನೆ? ಸರಿ, ನೀನ್ ಕಸ ಗುಡ್ಸು, ನಾನೆಲ್ಲ ಒರ್ಸ್ಕೊಂಡ್ ಬರ್ತೀನಿ. ಹಲೋ ಮೇಡಮ್, ಇಲ್ಲಿ ನೋಡ್ರಿ, ನಾನ್ ಪಾತ್ರೆ ಕೂಡ ತೊಳಿತಾ ಇದ್ದೀನಿ. ಅಲೋ, ಅದೆಲ್ಲ ಮಾಡ್ಬೇಕಪ್ಪ ನೀನು. ಡುಮ್ಮಾ, ನಿಂಗ್ ನೆನ್ಪಿದ್ಯಾ ನಮ್ಮನೆ ಪಕ್ಕದ ಮನೇಲಿ ಇದ್ರಲ್ಲ ಸುಷ್ಮಾ ಮತ್ತೆ ವಿಕಾಸ್ ಅಂತ ಹೇಳಿ, ಹೊಸ್ದಾಗ್ ಮದ್ವೆ ಆಗಿದ್ರು, ಫ್ಯಾಮಿಲಿ ಒಪ್ಪಿರ್ಲಿಲ್ಲ ಅಂತ ಹೇಳಿ ತುಂಬಾ ಸ್ಟ್ರಗಲ್ ಮಾಡಿ ಮದ್ವೆ ಆದ್ರಲ್ಲ, ಗೊತ್ತು ತಾನೇ ಅವ್ರು? ಇಲ್ಲಪ್ಪ, ನೆನ್ಪಿಲ್ಲ. ಅವ್ರು ನಿನಗ್ ಗೊತ್ತು, ನೀನ್ ಯಾವಾಗ್ಲೂ ನಮ್ಮಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಬಂದು ಟೀಸ್ ಮಾಡ್ತಿದ್ರಲ್ಲ. ಓ, ಅವ್ರಲ್ಲ, ಗೊತ್ತಾಯ್ತು ಡುಮ್ಮಿ. ಅದ್ ಬಿಡು. ಇವಾಗ ಅವ್ರು ಎಲ್ಲಿ ಹೋದ್ರು? ಪಾಪ ಅವ್ರ ಗಂಡ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರು ಡುಮ್ಮಾ. ಏನ್ ಹೇಳ್ತಿದ್ದ ಡುಮ್ಮಿ, ನಿಜಾನಾ? ಆ ವಿಷಯ ಕೇಳಿ ನಂಗಂತೂ ತುಂಬಾ ಡಿಸ್ಟರ್ಬ್ ಆಗೋಯ್ತು. ಅಲ್ಲ, ಹೊಸ್ದಾಗ್ ಮದ್ವೆ ಆಗಿದ್ರು, ಇವಾಗ ನೋಡ್ ಅವಳು ಒಬ್ಳೆ ಆಗೋಗ್ಬಿಟ್ಲು, ಯಾರು ದಿಕ್ಕಿಲ್ದಂಗ ಆಗೋದ್ರು. ಅಯ್ಯೋ ದೇವ್ರೆ. ಅಲ್ಲ, ಈಗ ಅವ್ರೊಬ್ರೆ ಎಲ್ಲದನ್ನು ಹೆಂಗ್ ಮ್ಯಾನೇಜ್ ಮಾಡ್ತಿದಾರೆ? ಕರೆಕ್ಟ್ ನೋಡು, ನಾನ್ ಕೂಡ ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ. ಲೈಫ್ ಮಾತ್ರ ನಾವ್ ಅನ್ಕೊಂಡಂಗ್ ಇರಕ್ ಚಾನ್ಸೇ ಇಲ್ಲ. ಪಾಪ ಅವ್ರ ಮದ್ವೆ ಆಗಿ 1 ವರ್ಷ ಕೂಡ ತುಂಬಿರ್ಲಿಲ್ಲ, ಇಡೀ ಫ್ಯಾಮಿಲಿ ನೋವು ಕೊಟ್ಟು ಹೋಗ್ಬಿಟ್ರು. ಮತ್ತೆ ಅವ್ರ ಮೇಲೆ ದುಡಿತಿದ್ದ ಅವ್ರ ಒಬ್ರೇನೆ ಗೊತ್ತಾ? ಹೌದು. ಅಲ್ಲ, ದೇವ್ರ ದಯೆಯಿಂದ ಅವ್ರ ಫ್ಯಾಮಿಲಿಗೋಸ್ಕರ ಒಂದ್ ಒಳ್ಳೆ ಇನ್ಸೂರೆನ್ಸ್ ತಗೊಂಡಿದ್ರೆ ಸಾಕವ್ರು. ಅಲ್ಲ, ಅವ್ರು ತಗೊಂಡಿರ್ಬೋದು, ತಗೊಂಡೇನು ಇರ್ಬೋದು. ಇಫ್ ತಗೊಂಡಿಲ್ಲ ಅಂತ ಅಂದ್ರೆ ಅವ್ರ ಫ್ಯಾಮಿಲಿಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ಲ. ಸೀರಿಯಸ್ಲಿ ಡುಮ್ಮಿ, ಇವಾಗ ನಿನಗೆ ಈ ಸಿಚುವೇಶನ್ ಎಲ್ಲ ನೋಡಿದ್ಮೇಲೆ ನಂಗೆ ಅನಿಸ್ತಾ ಇದೆ ಟರ್ಮ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಈ ತರ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಸಿಚುವೇಶನ್ ಬಂದ್ರೆ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಫ್ಯಾಮಿಲಿ ಫೈನಾನ್ಷಿಯಲಿ ಎಷ್ಟೊಂದು ಸಪೋರ್ಟ್ ಆಗುತ್ತಲ್ವಾ? ಹೌದು, ನೀನ್ ಹೇಳಕ್ ಕರೆಕ್ಟ್. ಅದೇ ಕಾಸ್ಟ್ಲಿ ಅಂತ ಯಾರು ಮಾಡ್ಸೋದಿಲ್ಲಪ್ಪ, ತುಂಬಾ ಅವಾಯ್ಡ್ ಮಾಡ್ತಾರೆ. ತಪ್ಪು ತಿಳ್ಕೊಂಡಿದ್ದೆ ಡುಮ್ಮಿ, ಅಷ್ಟೊಂದು ಕಾಸ್ಟ್ಲಿ ಇರಲ್ಲ. ತಿಂಗಳಿಗೆ 400 500 ರೂಪಾಯಿ ಇರುತ್ತೆ ಅಷ್ಟೇ. ಮತ್ತೆ ಕ್ರೋಸ್ ಟುಗೆದರ್ ಕವರೇಜ್ ಸಿಗುತ್ತೆ. ಮನೆ ನಡ್ಸಕ್ಕಾಗ್ಲಿ, ಮಕ್ಕಳು ಎಜುಕೇಶನ್ ಗಾಗ್ಲಿ ಹೆಲ್ಪ್ ಆಗುತ್ತೆ.